ಕೃಷಿ ಉತ್ಪನ್ನಗಳಿಗೆ ಕನಿಷ್ಠ ಬೆಂಬಲ ಬೆಲೆ ಹಾಗೆಯೇ ಶಾಸನಬದ್ಧ ಖಾತ್ರಿಯ ಕಾನೂನು ಜಾರಿ ಆಗಬೇಕು ಅನ್ನುವಂಥ ನಿರೀಕ್ಷೆಯನ್ನು ರೈತರು ಇಟ್ಕೊಂಡಿದ್ದಾರೆ. ಆಂಧ್ರದಲ್ಲಿ 2023ರಲ್ಲಿ ಈ ಕಾಯ್ದೆ ಜಾರಿಗೆ ಬಿಲ್ ಪಾಸ್ ಆಗಿತ್ತು. ಅದೇ ರೀತಿ ಮಾಡಲಿ ಅಂತ ರೈತರು ಒತ್ತಾಯ ಮಾಡ್ತಾ ಇದ್ದಾರೆ. ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆ ಜಾರಿ ಆಗಬೇಕು. ರೈತರ ಪ್ರಕೃತಿ ವಿಕೋಪ ಬೆಳೆ ನಷ್ಟಕ್ಕೆ ವಿಮಾ ಪರಿಹಾರವನ್ನು ನೀಡಬೇಕು. ಕೃಷಿ ಸಾಲ ನೀತಿಯನ್ನು ಬದಲು ಮಾಡಬೇಕು. ರೈತರ ಭೂಮಿ ಮೌಲ್ಯಕ್ಕೆ 75% ಸಾಲ ಸಿಗಬೇಕು. ಕನಿಷ್ಠ 5 ಲಕ್ಷ ರೂಪಾಯಿ ಕೃಷಿ ಆಧಾರ ರಹಿತ ಬಡ್ಡಿ ರಹಿತ ಸಾಲ ಸಿಗಬೇಕು. ಕಬ್ಬು FRP ದರ ರೈತರ ಹೊಲದಲ್ಲಿನ ದರ ಅಂತ ಬದಲಾಗಬೇಕು. ಸಕ್ಕರೆ ಕಾರ್ಖಾನೆಗಳು ಕಬ್ಬಿಣ ಹಣದಲ್ಲೇ 25% ಕಟಾವನ್ನು ತಪ್ಪಿಸಬೇಕು. ಕೃಷಿ ಉತ್ಪನ್ನಗಳಿಗೆ APMCಯಲ್ಲಿ ಅಡಮಾನ ಸಾಲ ಯೋಜನೆಯನ್ನು ಮಾಡಬೇಕು. ಸದೃಢಗೊಳಿಸಬೇಕು. ಇದನ್ನು 500 ಕೋಟಿ ರೂಪಾಯಿ ಆವರ್ತ ನಿಧಿಯನ್ನು ನೀಡಬೇಕು. ಕೃಷಿಗೆ ಬಳಸುವ ಕೀಟನಾಶಕ, ರಸಗೊಬ್ಬರ, ಹನಿ ನೀರಾವರಿ ಉಪಕರಣ, ಟ್ರ್ಯಾಕ್ಟರ್ ಬಿಡಿಭಾಗಗಳ GST ತೆರಿಗೆ ರದ್ದುಗೊಳಿಸಬೇಕು. ಇದಿಷ್ಟು ಬೇಡಿಕೆಯನ್ನು ಕೃಷಿ ವಲಯಕ್ಕೆ ತಕ್ಕಂತೆ ರೈತರು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ರೈತರಲ್ಲೂ ಕೂಡ ಸಾಕಷ್ಟು ನಿರೀಕ್ಷೆಗಳಿದೆ. ಪ್ರತಿ ಬಾರಿಯೂ ಕೂಡ ರೈತಾಪಿ ವರ್ಗದವರು ಒಂದಷ್ಟು ನಿರೀಕ್ಷೆನ ಬಜೆಟ್ ಮೇಲೆ ನಿರೀಕ್ಷಿಸಿರ್ತಾರೆ. ಯಾಕಂದರೆ ಎಲ್ರಿಗೂ ಗೊತ್ತಿರೋ ಹಾಗೆಯೇ ಕೆಲವೊಮ್ಮೆ ಬೆಲೆಗಳು ಗಗನಕ್ಕೆ ಇರ್ತಾ ಇರುತ್ತೆ ಅಥವಾ ಫುಲ್ ಡೌನ್ ಆಗಿರುತ್ತೆ. ಅದು ರೈತರಿಗೆ ಹೋಗ್ತಾ ಇದೆಯಾ, ಮಧ್ಯವರ್ತಿಗಳು ತಿಂತಾ ಇದ್ದಾರಾ? ಸಾಲಗಳ ವಿಚಾರದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಬಡ್ಡಿಗಳ ವಿಚಾರದಲ್ಲೂ ಕೂಡ ಸಮಸ್ಯೆ ಆಗ್ತಾ ಇರುತ್ತೆ. ಒಂದು ಬೆಂಬಲ ಬೆಲೆ ಅನ್ನೋದಿರೋದಿಲ್ಲ. ಕನಿಷ್ಠ ಬೆಂಬಲ ಬೆಲೆಯನ್ನು ಕೊಡಬೇಕಾಗತ್ತೆ. ಸೊ ಎಲ್ಲ ಕೃಷಿ ಉತ್ಪನ್ನಗಳಿಗೂ ಕೂಡ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸನಬದ್ಧ ಖಾತ್ರಿ ಆದಂಥ ಕಾನೂನು ಜಾರಿ ಆಗಬೇಕು ಅಂತ ಭಾಳಷ್ಟು ಬಾರಿ ನಾವು ಪ್ರತಿಭಟನೆ ಮಾಡೋದು ನೋಡ್ತಾ ಇರ್ತೀವಿ. ನಿಗದಿತ ಬೆಂಬಲ ಬೆಲೆ ಇಲ್ಲ, ನಿಗದಿತ ಬೆಂಬಲ ಬೆಲೆ ಇಲ್ಲ, ಇಷ್ಟೆಲ್ಲ ಕಷ್ಟಪಡ್ತೀವಿ, ರೈತರು ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ. ಬಟ್ ರೈತರಿಗೆ ತಕ್ಕಂತೆ ಯಾವುದೇ ಅನುಕೂಲಗಳಾಗ್ತಾ ಇಲ್ಲ ಅನ್ನೋದೊಂದು ಬೇಸರ ಅಂತ. ಸೊ ಈ ಬಾರಿ ಬಜೆಟ್ನಲ್ಲಿ ಈ ಥರದೊಂದು ಕಾನೂನು ಜಾರಿ ಆಗುತ್ತೆ ಅನ್ನೋದೊಂದು ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆಂಧ್ರದಲ್ಲಿ 2023ರಲ್ಲಿ ಈ ಕಾಯ್ದೆ ಜಾರಿಗೆ ಬಿಲ್ ಪಾಸ್ ಮಾಡಲಾಗಿತ್ತು. ಸೊ ಅದೇ ರೀತಿ ಮಾಡಲಿ ಅಂತ ರೈತರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಇನ್ನು ಎಲ್ಲ ಬೆಳೆಗಳಿಗೂ ಬೆಳೆ ವಿಮೆ ಜಾರಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಪ್ರತಿ ಒಂದು ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಜಾರಿ ಆಗಬೇಕು. ಕೆಲವೊಂದು ಬೆಳೆಗಳಿಗೆ ಇದೆ ಬೆಳೆ ವಿಮೆ, ಆದರೆ ಎಲ್ಲ ಬೆಳೆಗಳಿಗೂ ಕೂಡ ಬೆಳೆ ವಿಮೆ ಜಾರಿ ಆಗಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ರೈತರ ಈ ಪ್ರಕೃತಿ ವಿಕೋಪ ಬೆಳೆ ನಷ್ಟಕ್ಕೆ ವಿಮಾ ಪರಿಹಾರವನ್ನು ಕೊಡಲೇಬೇಕು ಅನ್ನುವಂಥದ್ದು. ನೋಡಿ, ಭಾಳಷ್ಟು ಬಾರಿ ಅತಿ ಹೆಚ್ಚು ಮಳೆಯಾಗಿ ಹಾನಿಯಾಗಿದ್ದು ಇದೆ, ಮಳೆನೇ ಆಗದೆ ಹಾನಿಯಾಗಿದ್ದು ಕೂಡ ಇದೆ, ಬರೀ ಬರದ ಪರಿಸ್ಥಿತಿ ಬಂದು ಹಾಳಾಗಿದ್ದು ಕೂಡ ಇದೆ, ಕೈಗೆ ಸೇರದೆ ಇದ್ದಿದ್ದು ಕೂಡ ಇದೆ. ಹಾಗಾಗಿ ಅದಕ್ಕೂ ಕೂಡ ವಿಮೆ ಪರಿಹಾರ ನೀಡಬೇಕು ಅನ್ನುವಂಥ ಬೇಡಿಕೆಯನ್ನು ಇಡಲಾಗಿದೆ.